ಅದಾದ್ಮೇಲೆ ನೀವು ಮತ್ತೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಅನೇಕ ಹೋರಾಟಗಳಲ್ಲಿ ಮುಂದೆ ಭಾಗಿಯಾಗ್ತಾ ಬಂದಿದ್ದೀರಿ. ನಂದು ಮೊದಲನೇ ಹೋರಾಟನೇ ಅದು ಸರ್. ಹ್ಮ್ ಅದಾದ ನಂತರ ನನಗೆ ಒಂದು ಇವಾಗ ಮಗುದಾದ್ಮೇಲೆ ನೆಕ್ಸ್ಟ್ ನನಗೆ ಒಂದು ಹಾಸ್ಪಿಟಲ್, ನೆಕ್ಸ್ಟ್ ಹಾಸ್ಪಿಟಲಲ್ಲಿ ಒಂದಿನ ನನಗೆ ಕರೆ ಬರುತ್ತೆ, ಮಧ್ಯರಾತ್ರಿನಲ್ಲಿ ಕರೆ ಬರುತ್ತೆ. ನಾನು ಹೋಗ್ತೀನಿ, ಆ ಹಾಸ್ಪಿಟಲ್ಗೆ ಹೋಗ್ತೀನಿ. ತುಂಬಾ ಮಳೆ ಬರ್ತಾ ಇರುತ್ತೆ. ಅದು ಇಂದಿರಾ ಗಾಂಧಿ ಹಾಸ್ಪಿಟಲ್, ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇರುತ್ತೆ. ಹೋಗ್ತೀನಿ. ಹೋದಾಗ ಕೇಳ್ತಾರೆ, ಅಲ್ಲಿ ತುಂಬಾ ಜನ ಹಳ್ಳಿಗಳಿಂದ ಬಂದಿರ್ತಾರೆ, ತುಂಬಾ ಹಳ್ಳಿಗಳಿಂದ. ನೋಡಿ, ಇವಾಗ ನಮ್ಮ ತಾಲೂಕು ಆಗಿರ್ಬೋದು, ಇಲ್ಲ ಒಂದು ಗ್ರಾಮ, ಯಾವುದೇ ಒಂದು ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಮಕ್ಕಳ ಹಾಸ್ಪಿಟಲ್ ಅಂತ ಇದ್ದಿದ್ರೆ ಪಾಪ ಆ ಜನ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದೇ ಬಡವರು. ಏನಕ್ಕೋಸ್ಕರ ಬಡವರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ದುಡ್ಡಿರಲ್ಲ, ಖರ್ಚು ಮಾಡೋಕ್ಕೆ, ಉಳ್ಕೊಳ್ಳೋಕೆ ಜಾಗ ಇರಲ್ಲ ಅನ್ನೋದಕ್ಕೋಸ್ಕರ ಬರ್ತಾರೆ. ಆದ್ರೆ ಆ ಒಂದು ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವ್ರಿಗೆ ಅಲ್ಲಿಂದ ಬಂದು ಇಲ್ಲಿ ತಂಗಕ್ಕೆ ಜಾಗನೇ ಇರ್ತಿರ್ಲಿಲ್ಲ. ಅಂದ್ರೆ ಸುತ್ತಲೂ ಹಾವು ಮತ್ತೆ ಇಲಿಗಳು, ಮಕ್ಳನ್ನ ಮಲಗಿಸ್ಕೊಂಡಲ್ಲಿ ಮಲಗಿದ್ರೆ ಆ ಇಲಿಗಳೆಲ್ಲ ಮಕ್ಳ ಕೈಯೆಲ್ಲ ಕಚ್ಚುತ್ತಾ ಇತ್ತು. ಮಳೆ ಬಂದ್ರೆ ಅವ್ರಿಗೆ ಮಲ್ಗಕ್ಕೆ ಜಾಗ ಇರ್ತಾ ಇರಲಿಲ್ಲ, ಸೋರ್ತಾ ಇತ್ತು. ಆ ಒಂದು ರಾತ್ರಿ ನಾನು ಅಲ್ಲಿ ಹೋಗಿ ನೋಡಿ ನನಗೆ ತುಂಬಾ ಬೇಜಾರಾಯಿತು. ಹೇಗಾದ್ರೂ ಮಾಡಿ ಇದನ್ನ ನಾನು ಸರಿ ಮಾಡಿಸ್ಬೇಕು ಅಂತ ಆ ಹೋರಾಟಕ್ಕೆ ನಾನು ನೆಕ್ಸ್ಟ್ ಆ ಹೋರಾಟಕ್ಕೆ ಇಳಿಗ್ತೀನಿ. ಆ ಹೋರಾಟಕ್ಕೆ ಇಳಿದ ಸತತವಾಗಿ 1 ವರ್ಷ ಕಾಲ ಹಾಸ್ಪಿಟಲು, ಮನೆ ಹೋಗೋದು, ಆ ಚೇರ್ ಮೇಲೆ ಕೂತ್ಕೊಳ್ಳೋದು, ಅವ್ರನ್ನ ಮೀಟ್ ಮಾಡಕ್ಕೆ ಅಂತ. ಅವ್ರು ಮಾಡ್ಬೇಕಲ್ವಾ, ಅವ್ರು ಸಿಗ್ಬೇಕು. ಅವ್ರಿಗೂ ಸಾಕಷ್ಟು ಕೆಲಸಗಳಿರುತ್ತೆ. ಇವಾಗ ಯಾರು ಅಲ್ಲಿ ಇದು ಮಾಡ್ತಾ ಇರ್ತಾರೆ, ನಿರ್ದೇಶಕರಾಗಿರ್ಬೋದು, ಅಲ್ಲಿರೋ ಸಿಬ್ಬಂದಿಗಳು, ಯಾರು ಅವರನ್ನ ಮೀಟ್ ಮಾಡೋದೇ ನಂಗೆ ಒಂದು ದೊಡ್ಡ ಸವಾಲಾಗಿರುತ್ತೆ. ಬಟ್ ಅವ್ರದೇ ಕೆಲಸದಲ್ಲೇ ಅವ್ರು ತೊಡಗಿರ್ತಾರೆ. ಆಮೇಲೆ ಅವ್ರಿಗೆ ಅದನ್ನೆಲ್ಲ ಮನವರಿಕೆ ಮಾಡಿ ಅವ್ರ ಕೈಯಿಂದನೇ ಆ ಕೆಲಸನ ನಾವು ಮಾಡಿಸ್ತೀವಿ. ಇವಾಗ ನೋಡ್ಬೋದು, ಅದು ಹೊಸ ಸೀಟ್ ಹಾಕ್ಸಿದ್ದಾರೆ, ಕೆಳಗಡೆ ಗಾರೆ ಹಾಕ್ಸಿದ್ದಾರೆ, ಹೊಸ ಚೇರ್ಗಳು ಹಾಕಿದ್ದಾರೆ. ಅದು ಒಂದು ದೊಡ್ಡ, ಇವಾಗ ಎಲ್ಲೇ ಊರುಗಳಿಂದ ಹಳ್ಳಿಗಳಿಂದ ಬಂದ್ರು ಅವ್ರಿಗೆ ಮಲ್ಕೊಳಕ್ಕಾಗ್ಲಿ, ಕೂತ್ಕೊಳ್ಳೋಕ್ಕಾಗ್ಲಿ, ಮಕ್ಕಳನ್ನ ಇಟ್ಕೊಂಡು ಇರಕ್ಕಾಗ್ಲಿ ಒಳ್ಳೆ ತಂಗುದಾಣ ಆಗಿದೆ. ಅದು ಒಂದು ನನಗೆ ದೊಡ್ಡ ಸವಾಲಾಯ್ತು. ತುಂಬಾ ಚೆನ್ನಾಗಾಗಿದೆ. ಇವಾಗ ಎಲ್ಲೇ ಬಂದ್ರು, ಅಪ್ಪ ಯಾರಪ್ಪ ಇದನ್ನ ಮಾಡ್ಸಿರೋ, ಅವರು ಪುಣ್ಯಾತಮ್ರು, ಅವ್ರ ಹೊಟ್ಟೆ ತಣ್ಣಗಿರ್ಲಿ, ಚೆನ್ನಾಗಿರ್ಲಿ ಅನ್ನೋದು ಒಂದು ಇರುತ್ತಲ್ಲ, ಆ ಒಂದು ಮಾತು ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡತ್ತೆ ಸರ್. ನೆಕ್ಸ್ಟ್ ಅದು ಒಂದು ಸವಾಲಾಗಿತ್ತು ನನಗೆ, ಆ 2ನೇ ಸವಾಲು. ಮತ್ತೆ ಈ ಗೌರ್ಮೆಂಟ್ ನೆಕ್ಸ್ಟ್ ಅಂತ ಬಂದ್ರೆ, ಈ ಗೌರ್ಮೆಂಟ್ ಶಾಲೆಗಳಿರ್ಬೋದು, ನೋಡಿದ್ರೆ ನಾವು ಹಳ್ಳಿಗಳ ಕಡೆ ಹೋಗಿ ನೋಡಿದ್ರೆ ಈ ಸಿಟಿಗಳಲ್ಲೆಲ್ಲ ಏನೂ ಇಲ್ಲ. ಆದ್ರೆ ಹಳ್ಳಿಗಳಲ್ಲಿ ಹೋಗಿದ್ರೆ ನಾವು ಗೌರ್ಮೆಂಟ್ ಶಾಲೆಗಳು ಏನಿರ್ಬೋದು, ಅದು ಶೌಚಾಲಯಗಳು ಚೆನ್ನಾಗಿರಲ್ಲ, ಪೇಂಟ್ ಆಗಿರಲ್ಲ, ಕುತ್ಕೊಳ್ಳೋಕೆ ಚೇರ್ ಬೆಂಚ್ ಏನೂ ಇರಲ್ಲ ಅಲ್ಲಿ. ನಾನು ಮಂಡ್ಯದಲ್ಲಿ ಚಿಕ್ಕಬಳ್ಳಿ ಅಂತ ಒಂದು ಶಾಲೆನ ನಾನು ಕೈಗೆ ತಗೋತೀನಿ. ಅದನ್ನು ನಾನು ಮಾಡಲೇಬೇಕು ಅಂತ ಹಠ ಮಾಡಿ ತಗೊಂಡು, ಅದಕ್ಕೆ ಅನುದಾನ, ಅಂದರೆ ನಮಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ, ಈ ಥರ ಶಾಲೆಗೆ ನಾವು ಪೇಂಟ್ ಮಾಡ್ತಾ ಇದ್ದೀವಿ, ನೀವೇನಾದರೂ ಸಹಾಯ ಮಾಡೋದಿದ್ರೆ ಮಾಡಿ ಅಂತ. ಆದರೆ ನಮಗೆ ಅನುದಾನ ಬಂದಿದ್ದು ತುಂಬ ಕಡಿಮೆ. ಆದರೆ ನಾವೇ ನಮ್ಮ ಎಲ್ಲರೂ ಕೈಗಳಲ್ಲಿ ಹಾಕೊಂಡು, ಮತ್ತೆ ಆ ಸ್ಥಿತಿನಲ್ಲಿ ನಂದೊಂದು ಕಾರು ಸಹ ಮಾರ್ಬಿಡ್ತೀನಿ ಆ ಶಾಲೆಗೋಸ್ಕರ, ಪೇಂಟ್ ಮಾಡಿಸ್ಬೇಕು ಅಂತ, ಆ ಮಕ್ಳಿಗೋಸ್ಕರ. ಅದು ಒಂದು ದೊಡ್ಡ ಸವಾಲು. ಅದು ಸಹ ನನಗೆ ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನು ಸಹ ನನ್ನ ಸ್ನೇಹಿತರ ಜೊತೆಯಲ್ಲಿ, ಈಗ ನೋಡ್ತಾ ಇರ್ಬೋದು, ನನ್ನ ಮಿನಿ ರೇಡಿಯೋ ಹರೀಶ್ ಇರ್ಬೋದು, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಆ ಶಾಲೆಗೆ ಪೇಂಟ್ ಮಾಡಬೇಕಾದ್ರೆ ನನ್ನ ಜೊತೆಲಿ ನಿಂತು ನಂಗೆ ಬೆಂಬಲ ನೀಡಿ, ಕೃಷ್ಣ ಆಗಿರ್ಬೋದು, ಎಲ್ಲರೂ ನೋಡಿ, ಈ ಒಂದು ಟೀಮ್ ಇದೆಯಲ್ಲ, ಈ ಒಂದು ಟೀಮ್ ನಂಗೆ ತುಂಬ ಸಪೋರ್ಟ್ ಮಾಡ್ತು. ನಿಂತ್ಕೊಂಡು ಬೆಂಬಲ, ಹಗಲು ರಾತ್ರಿ ನಾವು ಪೇಂಟ್ ಮಾಡಿದ್ದೀವಿ, ನಾವೇ ಮಾಡಿದ್ದೀವಿ. ಮಾಡಿ ಅದು ಒಂದು ದೊಡ್ಡ ಸವಾಲಾಯ್ತು ಸರ್ ನನಗೆ. ಹೇಳ್ಬೇಕಂದ್ರೆ ಈ ಥರ ತುಂಬಾ ಇದೆ. ಬಟ್ ಕಣ್ಣು ಕಾಣ ಅಂತದ್ದು ಸ್ವಲ್ಪ ಇದ್ರೆ, ಕಣ್ಣಿಗೆ ಕಾಣದೇ ಇರೋಂಥ ಕೆಲಸನೂ ತುಂಬಾ ಮಾಡ್ತೀನಿ ನಾನು. ಆಮೇಲೆ ನೋಡಿ, ಸಾಕಷ್ಟು ಜನ ಈ ಸಮಾಜಕ್ಕೋಸ್ಕರ ತಮ್ಮ ಜೀವನ ಮುಡುಪಾಗಿಡೋದು, ಸಮಾಜ ಸೇವೆ ಮಾಡಬೇಕು, ಆ ತರ ಥಾಟ್ಸ್ ಗಳು ಬರುತ್ತಲ್ಲ, ಅದು ನಿಜಕ್ಕೂ ಕೂಡ ನಾವು ಮೆಚ್ಚಬೇಕು. ಆಮೇಲೆ ಸಾಕಷ್ಟು ಅಭಿಯಾನಗಳನ್ನೆಲ್ಲ ನೀವು ಮಾಡ್ತಾ ಇರ್ತೀರಿ. ಯಾವ್ಯಾವ ತರದ ಅಭಿಯಾನಗಳು ಮಾಡಿದಿರಿ ಮೇಡಮ್? ಸರ್, ಅಭಿಯಾನ ಅಂತಂದ್ರೆ ಇವಾಗ ನಾನು ಶಾಲೆಗಳಲ್ಲಿ ಹೋಗ್ಬಿಟ್ಟು ಕಾನೂನಿನ ಬಗ್ಗೆ ಅರಿವು ಮೂಡಿಸೋದು ಮಕ್ಕಳಿಗೆ. ಈಗ ನೋಡ್ತಾ ಇರ್ಬೋದು, ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಅಥವಾ ನಮ್ಗೆ ಫೋಕ್ಸಾ ಆಕ್ಟ್ ಆಗಿರ್ಬೋದು. ಆಮೇಲೆ ಒಂದು ಸ್ಟೇಷನ್ಗೆ ಹೋದ್ರೆ, ಈಗ ಪೇರೆಂಟ್ಸ್ಗೆ, ಓದಿರೋರ್ಗೆ ಪರವಾಗಿಲ್ಲ, ಓದಿಲ್ದಿದ್ದವ್ರಿಗೆ ಭಯ ಅನ್ನೋದಿರುತ್ತೆ. ಸ್ಟೇಷನ್ಗೆ ಹೋದ್ರೆ ಏನಾಗುತ್ತಪ್ಪ, ಅದು ಭಯ ಅಲ್ಲ, ನಾವು ಅವ್ರ ಬಗ್ಗೆ ನಂಬಿಕೆ ಹುಡ್ಸ್ಬೇಕು, ರಕ್ಷಣೆ ಅದು ನಮ್ಗೆ. ಸೊ ಇದು ಒಂದು ಭಾಗ ಆಗುತ್ತೆ ಸರ್. ಅದೊಂದು ಅಭಿಯಾನ ಮಾಡ್ತೀವಿ. ಈ ಕನ್ನಡ ಹೋರಾಟಗಳಿಗೆ ಒಂದು ಮನವಿ ಪತ್ರಗಳನ್ನ ಕೊಟ್ಟಿರ್ಬೋದು. ಶಂಕರ್ನಾಗ್ ಮೆಟ್ರೋ ನಿಲ್ದಾಣ ಬರಬೇಕು ಅಂತ ನಾವು ಅದು ಒಂದು ಮನವಿಗಳನ್ನ ಕೊಡ್ಬೋದು. ಮತ್ತೆ ಮಕ್ಕಳುಗಳಿಗೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ, ಅಂಥ ಮಕ್ಕಳುಗಳಿಗೆ ಏನಾದರೂ ಅನುಕೂಲಕ್ಕೆ ಓದಕ್ಕೆ ಬೇಕಾದದ್ದು ಹೆಲ್ಪ್ಗಳು ಮಾಡೋ ಅಂಥದ್ದಿರ್ಬೋದು. ಸುಮಾರು ಅನೇಕ ಇಂಥ ಒಂದು ಅಭಿಯಾನಗಳನ್ನ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರ, ಇತ್ತೀಚಿನ ದಿನಗಳಲ್ಲಿ ಪೋಷಕರು
ಒಳ್ಳೊಳ್ಳೆ ಸ್ಕೂಲ್ಗೆ ಹಾಕ್ಬೇಕು, ನಮ್ಮ ಮಕ್ಕಳು ಇಂಗ್ಲೀಷ್ ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡಬೇಕು ಅಂತ ಹೇಳ್ತಾ ಎಲ್ಲೋ ಒಂದ್ ಕಡೆ ತಮ್ಮ ಮಾತೃಭಾಷೆ ಕನ್ನಡದ ಬಗ್ಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡೋದನ್ನ ಮಿಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಪೋಷಕರು ಈ ಮಕ್ಕಳಲ್ಲಿ ಕನ್ನಡದ ಪ್ರೀತಿಯನ್ನು ಬೆಳೆಸ್ಬೇಕಂದ್ರೆ ಏನ್ ಮಾಡ್ಬೇಕು ನಿಮ್ ಪ್ರಕಾರ? ಫಸ್ಟು ಸರ್ ಅದೇ ಶಿಕ್ಷಣ ಅಂದರೆ ನಾನು ಫಸ್ಟ್ ಏನು ಹೇಳ್ತೀನಿ ಅಂದರೆ ಫಸ್ಟ್ ನಾವು ನಮ್ಮಲ್ಲಿ ಫಸ್ಟ್ ಕನ್ನಡ ಭಾಷೆನ ಇದು ಮಾಡ್ಕೋಬೇಕು. ಆಮೇಲೆ ಮಕ್ಕಳು ಫಸ್ಟ್ ನಮ್ಮ ಮನೆ, ಪ್ರತಿಯೊಂದು ಮನೆಗಳಲ್ಲಿ ಪೋಷಕರು ಮಕ್ಕಳಿಗೆ ಕನ್ನಡನ ಹೇಳ್ಕೊಡ್ತಾ ಹೋಗಬೇಕು. ಮತ್ತು ಶಾಲೆಗಳಲ್ಲೂ ಸಹ ಕನ್ನಡ ಹೆಚ್ಚಾಗಿ ಬಳಸಬೇಕು. ಮೇನ್ ಪಾಯಿಂಟ್ ಬರೋದು ಶಾಲೆಗಳಿಂದ ಮಕ್ಕಳು ಕಲ್ತ್ರೇನೆ ಕನ್ನಡ, ನಮ್ಮ ಕನ್ನಡವನ್ನು, ನಮ್ಮ ಕನ್ನಡ ನಮ್ಮ ಅಸ್ತಿತ್ವ, ನಮ್ಮ ಭಾಷೆನ ನಾವಿವತ್ತು ಮರಿಬಾರ್ದು. ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ನಮಗೆ ಮೊದಲು ಬರಬೇಕಾಗಿರೋದೇ ಕನ್ನಡ.